ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಗ್ಲಾಸ್ ಕಿಚನ್. ಈ ನನ್ನ ವಿಡಿಯೋದಲ್ಲಿ ಇವತ್ತು ಶುಕ್ರವಾರದ ಪೂಜೆ ಹಾಗೆ ಈ ಬೆಂಡೆಕಾಯಿ ಪಲ್ಯ ಚಪಾತಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ. ಬೆಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಶುಕ್ರವಾರ ಬೆಳಿಗ್ಗೆ ಬಾಗಿಲೆಲ್ಲ ಒರೆಸಿ ರಂಗೋಲಿನೆಲ್ಲ ಹಾಕಿ ತುಳಸಿ ಕಟ್ಟೆ ಮುಂದೆ ಹಾಗೆ ಬಾಗ್ಲ ಹತ್ರ ಎಲ್ಲ ರಂಗೋಲಿಗಳನ್ನೆಲ್ಲ ಹಾಕಿ ಪೂಜೆನ ಮಾಡಿಕೊಂಡೆ. ನೋಡಿ, ಇದು ಶುಕ್ರವಾರದ ಪೂಜೆ ಆಗಿತ್ತು. ಹೂಗಳು ಇವಾಗ ಗಿಡದಲ್ಲಿ ಬಿಡ್ತಾ ಇಲ್ಲ, ಕಡಿಮೆ ಆಗಿಬಿಟ್ಟಿದೆ. ಇದು ಮನೆಯಲ್ಲೇ ಇತ್ತು, ಹೊರಗಡೆಯಿಂದ ತಂದಿರೋಂಥ ಹೂವು ಇತ್ತು. ಅದನ್ನೇ ಒಂದೊಂದು ಹೂಗಳನ್ನ ಮುಡಿಸಿ ನಾನಿಲ್ಲಿ ಸಿಂಪಲ್ಲಾಗಿ ಪೂಜೆನ ಮಾಡಿದ್ದೆ. ಇದಾದಮೇಲೆ ನಾನಿಲ್ಲಿ ಬೆಂಡೆಕಾಯಿ ಪಲ್ಯ ಹಾಗೆ ಚಪಾತಿನ ಮಾಡಿದ್ದೆ. ಬನ್ನಿ ಬೆಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಬೆಂಡೆಕಾಯಿನೆಲ್ಲ ತೊಳೆದು ನೀರೆಲ್ಲ ಸೋರೋಕ್ಕಿಟ್ಟು ಅದನ್ನು ಒರೆಸ್ಕೊಂಡು ಸಣ್ಣದಾಗಿ ನಮ್ಗೆ ಯಾವ ಗಾತ್ರಕ್ಕೆ ಬೇಕೋ ಆ ಗಾತ್ರಕ್ಕೆ ಕಟ್ ಮಾಡಿ ಇಟ್ಕೋಬೇಕಾಗತ್ತೆ. ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಾದಮೇಲೆ ಇಲ್ಲಿ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಾಸಿವೆ, ಕರಿಬೇವಿನ ಸೊಪ್ಪು ಹಾಗೆ ಕಡಲೆಬೇಳೆ, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ರೋಸ್ಟ್ ಮಾಡಬೇಕಾಗತ್ತೆ. ನಾನಿಲ್ಲಿ ಕರಿಬೇವಿನ ಸೊಪ್ಪು ಖಾಲಿಯಾಗಿತ್ತು, ಸೊ ಅದಕ್ಕೋಸ್ಕರ ಹಾಕ್ಕೊಳ್ಳಿಲ್ಲ. ಒಂದೆರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಈರುಳ್ಳಿ, ತೆಂಗಿನ ತುರಿ ಎಷ್ಟು ಹಾಕ್ತೀವೋ ಅಷ್ಟು ಪಲ್ಯಗಳು ತುಂಬ ರುಚಿ ಕೊಡ್ತವೆ. ಇದೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ. ಇದಾದಮೇಲೆ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿರುವಂತಹ ಬೆಂಡೆಕಾಯಿಗಳನ್ನ ಹಾಕ್ತಾಯಿದ್ದೀನಿ. ಈ ಬೆಂಡೆಕಾಯಿ ನಮ್ಮ ಗಿಡದಲ್ಲೇ ಬಿಟ್ಟಿತ್ತು. ಈ ಸಲ ಒಂದು 3/4 kg ಅಷ್ಟು ಬಿಟ್ಟಿತ್ತು. ಚೆನ್ನಾಗಿತ್ತು. ಎಲ್ಲ ಎಳೆ ಬೆಂಡೆಕಾಯಿಗಳು ತುಂಬ ಚೆನ್ನಾಗಿ ಬಂದಿತ್ತು. ಇವಾಗ ಇದನ್ನು ಚೆನ್ನಾಗಿ ಸ್ವಲ್ಪ ಕೈ ಆಡಿಸ್ಕೋಬೇಕು. ಇದು ಜಾಸ್ತಿ ಅಂಟು ಬಂದ್ಬಿಡುತ್ತೆ. ಈ ಅಂಟು ಬರೋ ಸಮಯದಲ್ಲಿ ನಾವೇನು ಮಾಡಬೇಕು, ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಹಾಗೆ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು. ಅಂತ ಆ ಟೈಮಲ್ಲಿ ಈ ಅಂಟಿರುತ್ತಲ್ಲ, ಅದು ಗಮ್ಮು, ಅದು ಬೇಗ ಹೊಟ್ಟೋಗ್ಬಿಡುತ್ತೆ. ಈ ರೀತಿ ಮಾಡೋದ್ರಿಂದ ಬೇಗ ಅದರಲ್ಲಿರುವಂಥ ಅಂಟಿನ ಅಂಶ ಎಲ್ಲ ಬೇಗ ಹೋಗುತ್ತೆ. ಪದೇ ಪದೇ ಲಿಡ್ನ ಕ್ಲೋಸ್ ಮಾಡಿಕೊಂಡು ನಾವು ಬೇಯಿಸ್ಕೋಬೇಕಾಗತ್ತೆ. ಇಲ್ಲಾಂದರೆ ಇದು ಎಷ್ಟೇ ನಾವು ಫ್ರೈ ಮಾಡಿದ್ರೂ ಬೇಗ ಕಡಿಮೆ ಆಗೋದೇ ಇಲ್ಲ. ನಾನಿಲ್ಲಿ ಬೆಂಡೆಕಾಯಿ ಸ್ವಲ್ಪ ರೋಸ್ಟ್ ಆದಮೇಲೆ ನಾನಿಲ್ಲಿ ಟೊಮೆಟೊನ ಹಚ್ಚಿಟ್ಕೊಂಡು ಹಾಕೋತಾ ಇದ್ದೀನಿ. ಒಂದು ಟೊಮೆಟೊ ಬಳಸ್ತಾ ಇದ್ದೀನಿ ನಾನು ಇದಕ್ಕೆ. ಇದಾದ ನಂತರ ನಾನಿಲ್ಲಿ ತೆಂಗಿನ ತುರಿನ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೋತೀನಿ. ತೆಂಗಿನ ತುರಿ ಹಾಕಿದ್ಮೇಲೆ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ನಂತರ ನಾನು ಮತ್ತೆ ಇಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬೇಯೋಕ್ಕೆ ಇಡ್ತೀನಿ. ಲಿಡ್ ಕ್ಲೋಸ್ ಮಾಡಿದಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಬೇಕಾಗತ್ತೆ, ಇಲ್ಲಾಂದರೆ ತಳ ಹಿಡಿದ್ಬಿಡೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಇದಾದಮೇಲೆ ನಾನಿಲ್ಲಿ ಅಚ್ಕಾರದ ಪುಡಿನ 1 ಸ್ಪೂನ್ ಆಗುವಷ್ಟು ಬಳಸ್ತಾ ಇದ್ದೀನಿ. ಇದು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಈ ಲಿಡ್ ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ಆದಷ್ಟು ಬೇಗನೆ ಪಲ್ಯ ರೆಡಿಯಾಗಿಬಿಡುತ್ತೆ, ಬೆಂಡೆಕಾಯಿ ಪಲ್ಯ. ನಾವು ಈ ಬೆಂಡೆಕಾಯಿ ಪಲ್ಯನ ಬೆಂಡೆಕಾಯಿನ ನಾವು ಹುಳಿಯಾಗಿ ಬಳಸ್ತೀವಿ ಹೆಚ್ಚಾಗಿ, ಅಥವಾ ಬೆಂಡೆಕಾಯಿ ಗೊಜ್ಜು ಈ ಥರದ್ದೆಲ್ಲ ಮಾಡ್ತೀವಿ. ಬಟ್ ಈ ಪಲ್ಯ ಮಾಡೋದು ಅಷ್ಟಾಗಿ ನಾನು ಎಲ್ಲೂ ನೋಡಿಲ್ಲ. ನಾವು ಜಾಸ್ತಿ ಬೆಂಡೆಕಾಯಿನ ಹುಳಿ ಅಥವಾ ಗೊಜ್ಜಿಗಿಂತ ಬೆಂಡೆಕಾಯಿ ಪಲ್ಯನೇ ಹೆಚ್ಚಾಗಿ ಮಾಡುವಂಥದ್ದು. ನೋಡಿ, ಇದೆಲ್ಲ ಆದಮೇಲೆ ನಾನು ಸಾಲ್ಟು ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವಿಂಗಿಗೆ ಇದು ರೆಡಿಯಾಗಿದೆ. ನೋಡಿ, ಇದಾಗಿತ್ತು ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ.
ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಮಕ್ಕಳು ಈ ಹುಳಿ ಈ ಥರದ್ದೆಲ್ಲ ಮಾಡಿಕೊಟ್ರೆ ತಿನ್ನಲ್ಲ. ಈ ಪಲ್ಯದ ರೀತಿಯಾಗಿ ಮಾಡಿಕೊಡೋದ್ರಿಂದ ಬೇಗನೆ ಇಷ್ಟಪಟ್ಟು ಖಾಲಿ ಮಾಡ್ಕೊಂಡು ಬರ್ತಾರೆ ಲಂಚ್ ಬಾಕ್ಸ್ಗೆ ಇದಕ್ಕೆಲ್ಲ ಕೊಡೋದ್ರಿಂದ. ನೋಡಿ, ನೀವು ಈ ರೀತಿಯಾಗಿ ಬೆಂಡೆಕಾಯಿನ ಈ ಥರ ಪಲ್ಯ ಮಾಡೋದಕ್ಕೆ ಬಳಸಿ, ತುಂಬಾ ಇಷ್ಟ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.